ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಂದಾದ್ರೂ ಇಂತಹ ಸ್ವಿಮ್ಮಿಂಗ್ ಪೂಲ್ ನೋಡಿದೀರಾ? ಇದು 113 ಅಡಿಗಳಷ್ಟು ಆಳವಿರುತ್ತೆ. ಅಂದ್ರೆ ಇದು ಈ ಪ್ರಪಂಚದಲ್ಲೇ ಮೋಸ್ಟ್ ಡೇಂಜರಸ್ ಅಂಡ್ ಡೀಪೆಸ್ಟ್ ಸ್ವಿಮ್ಮಿಂಗ್ ಪೂಲ್. ಅಷ್ಟೇ ಅಲ್ಲದೆ ನೀವೆಂದಾದ್ರೂ ಇಂತಹ ಸ್ವಿಮ್ಮಿಂಗ್ ಪೂಲ್ ನೋಡಿದೀರಾ? ಇದರಲ್ಲಿ ನಿಮಗೆ ಎಲ್ಲಿ ನೋಡಿದ್ರೂ ಕೂಡ ಅಪಾಯಕರವಾದ ಮೊಸಳೆಗಳೇ ಕಾಣುತ್ತವೆ. ಇವು ಎಷ್ಟು ಡೇಂಜರಸ್ ಅಂದ್ರೆ ಒಂದು ವೇಳೆ ಅವು ಈ ಗ್ಲಾಸ್ ಬಾಕ್ಸ್ ಮೇಲೆ ಅಟ್ಯಾಕ್ ಮಾಡಿದ್ವು ಅಂದ್ರೆ ನಮ್ಮ ಗತಿ ಅಷ್ಟೇ. ಸೊ ಒಂದ್ಸಲ ನೀವೇ ಯೋಚನೆ ಮಾಡಿ, ಇದು ಮನುಷ್ಯರಿಗೆ ಎಷ್ಟು ಅಪಾಯಕರ ಅಂತ. ಸೊ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಪ್ರಪಂಚದಲ್ಲಿರುವ ಇಂತಹ ಅತ್ಯಂತ ಅಪಾಯಕರವಾದ ಸ್ವಿಮ್ಮಿಂಗ್ ಪೂಲ್ಸ್ ಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಮೇ ಬಿ ಇಂತಹ ಸ್ವಿಮ್ಮಿಂಗ್ ಪೂಲ್ಸ್ ಗಳನ್ನ ನೀವು ಯಾವತ್ತೂ ನೋಡಿರಲ್ಲ, ಕೇಳಿರಲ್ಲ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಈ ಮೋಸ್ಟ್ ಡೇಂಜರಸ್ ಸ್ವಿಮ್ಮಿಂಗ್ ಪೂಲ್ಸ್ ಗಳ ಲಿಸ್ಟ್ ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಹೇಗಿರುತ್ತೆ ಅಂದ್ರೆ, ಒಂದು ಅತಿ ದೊಡ್ಡ ಬಿಲ್ಡಿಂಗ್ ಮೇಲೆ 52 ಅಡಿಗಳಷ್ಟು ಎತ್ತರದಲ್ಲಿ ಪೂರ್ತಿ ಗ್ಲಾಸ್ ನಿಂದ ನಿರ್ಮಾಣವಾಗಿರುತ್ತೆ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಪೂಲ್ ಆಫ್ ಡೆತ್. ಈ ಸ್ವಿಮ್ಮಿಂಗ್ ಪೂಲ್ ಹವಾಯಿಯಲ್ಲಿದೆ. ಇದು ಯಾವುದೋ ಒಂದು ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಇದನ್ನ ಯಾರು ಕೂಡ ತಯಾರಿಸಿಲ್ಲ. ಇದು ನ್ಯಾಚುರಲ್ ಆಗಿ ತಯಾರಾಗಿರುವ ಸ್ವಿಮ್ಮಿಂಗ್ ಪೂಲ್. ಅಷ್ಟೇ ಅಲ್ಲದೆ ಇದು ಈ ಪ್ರಪಂಚದಲ್ಲೇ ಮೋಸ್ಟ್ ಡೇಂಜರಸ್ ಸ್ವಿಮ್ಮಿಂಗ್ ಪೂಲ್ಸ್ ಗಳಲ್ಲಿ ಒಂದು. ಹವಾಯಿಯಲ್ಲಿ ಬಹಳಷ್ಟು ಸ್ವಿಮ್ಮಿಂಗ್ ಪೂಲ್ ಗಳಿವೆ, ಆದ್ರೆ ಈ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ನಲ್ಲೇ ಬಹಳಷ್ಟು ಜನ ಈಜಲು ಇಷ್ಟಪಡ್ತಾರೆ. ಇದರ 3 ಬದಿಯಲ್ಲಿ ಕಲ್ಲುಗಳಿಂದ ತುಂಬಿರುತ್ತೆ. 4ನೇ ದಿಕ್ಕಿನಲ್ಲಿ ಸಮುದ್ರ ಮಾತ್ರವೇ ಇರುತ್ತೆ. ಇದು ಎಷ್ಟು ಅಪಾಯಕರವಾಗಿರುತ್ತೆ ಅಂದ್ರೆ, ಇದರೊಳಗಡೆ ಯಾರು ಈಜಲು ಪ್ರಯತ್ನ ಮಾಡಿದ್ರೂ ಕೂಡ ಅವರನ್ನ ಇಂತಹ ಅಲೆಗಳು ಸಮುದ್ರದಿಂದ ಬಂದು ಎಳೆದುಕೊಂಡು ಹೋಗಿ ಬಿಡುತ್ತವೆ. ಈ ರೀತಿ ಧೈರ್ಯ ಮಾಡಿ ಅದರಲ್ಲಿ ಈಜಲು ಪ್ರಯತ್ನಿಸಿದ ಬಹಳಷ್ಟು ಜನ ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಕೆಲವೊಂದು ಬಾರಿ ಅಂತೂ ಅವರ ಮೃತದೇಹಗಳು ಕೂಡ ಸಿಕ್ಕಿಲ್ಲ. ನಂಬರ್ 2, ದ ಎಡ್ಜ್ ಪೂಲ್. ಈ ಸ್ವಿಮ್ಮಿಂಗ್ ಪೂಲ್ ಬಾಲಿ, ಇಂಡೋನೇಷ್ಯಾದಲ್ಲಿದೆ. ಇದನ್ನ ಪ್ರಪಂಚದಲ್ಲೇ ಅತ್ಯಂತ ಡೇಂಜರಸ್ ಸ್ವಿಮ್ಮಿಂಗ್ ಪೂಲ್ ಎಂದು ಹೇಳ್ಬೋದು. ಯಾಕಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ನಿಂದ ಕಾಣುವ ದೃಶ್ಯ ಬೇರೆ ಯಾವ ಜಾಗದಲ್ಲಿ ನಿಂತರೂ ಕೂಡ ಕಾಣಿಸುವುದಿಲ್ಲ. ಇದು ನೋಡೋಕೆ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಇದು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅಪಾಯಕರವೂ ಕೂಡ ಹೌದು. ಯಾಕಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಎಂತಹ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದ್ರೆ, ಅದರಲ್ಲಿ ನಿಂತು ಕೆಳಗಡೆ ನೋಡಿದ್ರೇನೆ ಗಜ ನಡುಗಿ ಹೋಗ್ತಾರೆ. ನೀವೇ ಇದನ್ನ ಒಂದ್ಸಲ ನೋಡಿ, ಎಷ್ಟು ಭಯಂಕರವಾಗಿ ಕಾಣುತ್ತೆ ಅಂತ. ಈ ರೀತಿ ನಿರ್ಮಿಸಿದ್ದೇ ಒಂದು ಭಯಂಕರ ಅಂದ್ರೆ, ಅದಕ್ಕಿಂತ ಭಯಂಕರವಾಗಿ ಆ ಸ್ವಿಮ್ಮಿಂಗ್ ಪೂಲ್ ಕೆಳಗಿನ ಭಾಗವನ್ನ ಪೂರ್ತಿಯಾಗಿ ಗ್ಲಾಸ್ ನಿಂದಲೇ ತಯಾರಿಸಿದ್ದಾರೆ. ಅಲ್ಲಿಂದ ನೀವು ಕೆಳಗಡೆ ಕಾಣುವ ದೃಶ್ಯವನ್ನ ಕ್ಲಿಯರ್ ಆಗಿ ನೋಡಬಹುದು. ಇದು ಸಮುದ್ರ ಮಟ್ಟದಿಂದ 162 ಮೀಟರ್ಗಳು ಅಂದ್ರೆ 531 ಫೀಟ್ ಗಳಷ್ಟು ಎತ್ತರದಲ್ಲಿದೆ. ನಂಬರ್ 3, ಯುಲಾಂಗ್ ಶಿಯೋನ್ ವಾಟರ್ ಪಾರ್ಕ್. ಈ ವಾಟರ್ ಪಾರ್ಕ್ ಚೀನಾ ದೇಶದಲ್ಲಿದೆ. ಇದು ಚೀನಾ ದೇಶದಲ್ಲೇ ಮೋಸ್ಟ್ ಯೂನಿಕ್ ವಾಟರ್ ಪಾರ್ಕ್ ಗಳಲ್ಲಿ ಒಂದು. ಇಲ್ಲಿಗೆ ಪ್ರತಿ ತಿಂಗಳು ಕೆಲವು ಲಕ್ಷಾಂತರ ಜನ ಬರ್ತಾರೆ. ಇದು ಮಾಮೂಲಿ ಸ್ವಿಮ್ಮಿಂಗ್ ಪೂಲ್ ಅಂತೂ ಅಲ್ಲ. ಇದರಲ್ಲಿ ಆರ್ಟಿಫಿಷಿಯಲ್ ವೇವ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಈ ಅಲೆಗಳು ಬರ್ತಾ ಇದ್ದಂತೆ ಜನ ಇಷ್ಟೊಂದು ಸಂತೋಷದಿಂದ ಅದರಲ್ಲಿ ಈಜಾಡ್ತಾ ಇರ್ತಾರೆ. ಈ ಆರ್ಟಿಫಿಷಿಯಲ್ ಅಲೆಗಳ ಕಾರಣದಿಂದ ಇದು 2009ರಲ್ಲಿ ತುಂಬಾ ಫೇಮಸ್ ಆಗಿ ಬಿಡುತ್ತೆ. ಯಾಕೆಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬರುವ ಅಲೆಗಳು ಸೇಮ್ ಸಮುದ್ರದಲ್ಲಿ ಬರುವ ಅಲೆಗಳಂತೆ ಇರುತ್ತವೆ. ಆದ್ರೆ 2019ರಲ್ಲಿ ಸಡನ್ ಆಗಿ ಒಂದು ಅತಿ ದೊಡ್ಡ ಆರ್ಟಿಫಿಷಿಯಲ್ ವೇವ್ ಕ್ರಿಯೇಟ್ ಆಗಿ ಬಿಡುತ್ತೆ. ಇದರಿಂದ ಆ ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲದೆ 44ಕ್ಕೂ ಅಧಿಕ ಜನರಿಗೆ ಸೀರಿಯಸ್ ಇಂಜುರಿ ಕೂಡ ಆಗಿದೆ. ಈ ವಾಟರ್ ಪಾರ್ಕ್ ನಲ್ಲಿ ಪ್ರಜೆಗಳು ಎಂಜಾಯ್ ಮಾಡೋಕೆಂದೇ ಹೋಗ್ತಾರೆ. ಆದ್ರೆ ಅವರಿಗೆ ಗೊತ್ತಿರದ ವಿಷಯ ಏನು ಅಂದ್ರೆ, ಇದು ಆಗಾಗ ಇಷ್ಟೊಂದು ಡೇಂಜರಸ್ ಅಲೆಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಇದು ಇಷ್ಟೊಂದು ಅಪಾಯಕರವಾಗಿದ್ರೂ ಕೂಡ ಇಂದಿಗೂ ಕೆಲವು ಲಕ್ಷಾಂತರ ಜನ ಅಲ್ಲಿಗೆ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ನಂಬರ್ 4, ವಿಂಟರ್ ಸ್ವಿಮ್ಮಿಂಗ್ ಪೂಲ್. ಈ ಪೂಲ್ ಸ್ವೀಡನ್ ದೇಶದಲ್ಲಿದೆ. ಪ್ರತಿ ವರ್ಷ ಸ್ವೀಡನ್ ದೇಶದಲ್ಲಿ ಒಂದು ಚಾಂಪಿಯನ್ಶಿಪ್ ನಡೆಯುತ್ತೆ. ಅಲ್ಲಿನ ಪ್ರಜೆಗಳಿಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಸಿಗುತ್ತೆ. ಸೊ ಇದಕ್ಕಾಗಿ ಒಂದು ಐಸ್ ಅನ್ನ ಕಟ್ ಮಾಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ತಯಾರಿಸ್ತಾರೆ. ಈ ರೀತಿ ಮಾಡಿದ ಪೂಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವವರು ಅದರಲ್ಲಿ ಸ್ವಿಮ್ಮಿಂಗ್ ಮಾಡಬೇಕು. ಈ ನೀರು ಎಷ್ಟು ತಣ್ಣಗಾಗಿರುತ್ತೆ ಅಂದ್ರೆ, ಸಾಧಾರಣ ವ್ಯಕ್ತಿ ಇದರಲ್ಲಿ ಕಾಲಿಡಬೇಕು ಅಂದ್ರೂ ಕೂಡ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋದ ವ್ಯಕ್ತಿ 15 ನಿಮಿಷಗಳ ನಂತರ ಆ ತಂಪಿಗೆ ತಡೆದುಕೊಳ್ಳೋಕಾಗದೆ ಗಡಗಡ ನಡಿಗೆ ಬಿಡ್ತಾರೆ. ಅಂತಹ ಸಮಯದಲ್ಲಿ ಒಂದು ವೇಳೆ ಸರಿಯಾದ ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಆ ವ್ಯಕ್ತಿ ಸತ್ತು ಹೋಗುವ ಅವಕಾಶವೂ ಕೂಡ ಬಹಳಷ್ಟಿದೆ. ಈ ಸ್ವಿಮ್ಮಿಂಗ್ ಪೂಲ್ ಇಷ್ಟು ಅಪಾಯಕರವಾಗಿದ್ರೂ ಕೂಡ ಪ್ರಜೆಗಳು ಪ್ರತಿ ವರ್ಷ ಚಾಂಪಿಯನ್ಶಿಪ್ ನಲ್ಲಿ ವಿನ್ ಆಗೋಕೆ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾರೆ. ಸೊ ಈ ಚಾಂಪಿಯನ್ಶಿಪ್ ಇಷ್ಟೊಂದು ಅಪಾಯಕರವಾಗಿರೋದ್ರಿಂದ ಇದಕ್ಕೆ ಕೊಡುವ ಪ್ರೈಸ್ ಮನಿ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನಂಬರ್ 5, ಡೆವಿಲ್ಸ್ ಪೂಲ್. ಇದು ಜಿಂಬಾಬ್ವೆ ದೇಶದಲ್ಲಿದೆ. ಇದರ ಹೆಸರನ್ನ ಕೇಳಿದ ತಕ್ಷಣ ಇದು ಎಷ್ಟು ಅಪಾಯಕರ ಎಂಬುದು ನಿಮಗೆ ಈಗಾಗಲೇ ಅರ್ಥವಾಗಿರುತ್ತೆ. ಇದನ್ನು ಕೂಡ ಯಾರು ಕನ್ಸ್ಟ್ರಕ್ಟ್ ಮಾಡಿಲ್ಲ. ಇದು ಸಹಜವಾಗಿ ತಯಾರಾಗಿರುವ ಸ್ವಿಮ್ಮಿಂಗ್ ಪೂಲ್. ಇದು ಭೂಮಿಯಿಂದ 355 ಅಡಿಗಳಷ್ಟು ಎತ್ತರದಲ್ಲಿರುವ ವಿಕ್ಟೋರಿಯಾ ಫಾಲ್ಸ್ ನಲ್ಲಿದೆ. ಇದರಲ್ಲಿ ಈಜಬೇಕು ಅಂದ್ರೆ ನಿಮಗೆ ಒಬ್ಬ ಗೈಡ್ ನ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಒಂದು ವೇಳೆ ನಿಮ್ಮ ಜೊತೆ ಗೈಡ್ ಇಲ್ಲದೆ ಇದ್ರೆ ಈ ಜಲಪಾತದ ಜೊತೆಗೆ 355 ಅಡಿಗಳಷ್ಟು ಆಳದಲ್ಲಿ ಬಿದ್ದು ನಿಮ್ಮ ಪ್ರಾಣಗಳನ್ನ ಕಳೆದು
ತೆಗೆದುಕೊಳ್ಳಬೇಕಾಗುತ್ತೆ. ಒಂದು ವೇಳೆ ಈ ಜಲಪಾತದಲ್ಲಿ ನೀರಿನ ರಭಸ ತುಂಬಾ ಜಾಸ್ತಿ ಇದ್ರೆ ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಪರ್ಮಿಷನ್ ಇರಲ್ಲ. ಅಷ್ಟೇ ಅಲ್ಲದೆ ಪ್ರಜೆಗಳು ಇದರ ಅಂಚಿನಲ್ಲಿ ಕುಳಿತುಕೊಂಡು ಸೆಲ್ಫಿಗಳನ್ನ ತೆಗೆದುಕೊಳ್ತಾರೆ. ಸೊ ಈ ರೀತಿ ಮಾಡಿರುವ ಯಾವುದೇ ವಿಡಿಯೋ ಆಗಿರ್ಲಿ ಇಂಟರ್ನೆಟ್ ನಲ್ಲಿ ತುಂಬಾ ಸ್ಪೀಡ್ ಆಗಿ ವೈರಲ್ ಆಗುತ್ತೆ. ಈ ಪೂಲ್ ನಲ್ಲಿ 1959ರಿಂದ ಇಲ್ಲಿಯವರೆಗೆ 20ಕ್ಕೂ ಅಧಿಕ ಜನ ಸತ್ತು ಹೋಗಿದ್ದಾರೆ. ನಂಬರ್ 6 ದ ಕೇಜ್ ಆಫ್ ಡೆತ್. ಈ ಸ್ವಿಮ್ಮಿಂಗ್ ಪೂಲ್ ಆಸ್ಟ್ರೇಲಿಯಾದಲ್ಲಿದೆ. ಇದನ್ನ ಈ ಪ್ರಪಂಚದಲ್ಲೇ ಅತ್ಯಂತ ಅಪಾಯಕರವಾದ ಸ್ವಿಮ್ಮಿಂಗ್ ಪೂಲ್ ಎಂದು ಕರೀತಾರೆ. ಇದರಲ್ಲಿ ನಿಮ್ಮ ಮರಣ ನಿಮ್ಮ ಕಣ್ಣ ಮುಂದೆಯೇ ತಿರುಗಾಡ್ತಾ ಇರುತ್ತೆ. ಯಾಕೆಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಒಳಗಡೆ 200ಕ್ಕೂ ಅಧಿಕ ಅಪಾಯಕರವಾದ ಮೊಸಳೆಗಳಿರುತ್ತವೆ. ಇದರಲ್ಲಿ ಈಜಬೇಕು ಅಂದ್ರೆ ನಿಮ್ಮನ್ನ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸ್ ನಲ್ಲಿ ಇಟ್ಟು ಅದರಲ್ಲಿ ನೀರನ್ನ ತುಂಬುತ್ತಾರೆ. ನಂತರ ಆ ಬಾಕ್ಸ್ ಅನ್ನ ಮೊಸಳೆಗಳಿರುವ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಕ್ತಾರೆ. ಅಲ್ಲಿ ನೀವು ಒಂದಕ್ಕಿಂತ ಇನ್ನೊಂದು ಅತ್ಯಂತ ಅಪಾಯಕರವಾದ ಮೊಸಳೆಗಳ ತುಂಬಾ ಹತ್ತಿರದಿಂದ ನೋಡಬಹುದು. ಇದರಲ್ಲಿ ಏನಿದೆ ಇದು ತುಂಬಾ ಸೇಫ್ ಅಲ್ವಾ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಮೊಸಳೆಗಳನ್ನ ತುಂಬಾ ಹತ್ತಿರದಿಂದ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಭಯವಾಗುತ್ತೆ. ಹಾರ್ಟ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ ಖಂಡಿತ ಅಲ್ಲೇ ಸತ್ತೋಗ್ತಾರೆ. ಈ ಪೂಲ್ ಇನ್ನೂ ಭಯಂಕರವಾಗಿರೋಕೆ ಕೆಲವೊಂದು ಬಾರಿ ಆ ಬಾಕ್ಸ್ ಹತ್ತಿರ ಮಾಂಸದ ತುಂಡುಗಳನ್ನ ಆ ಮೊಸಳೆಗಳಿಗೆ ಹಾಕ್ತಾ ಇರ್ತಾರೆ. ಆಗ ಮೊಸಳೆಗಳು ಆ ಬಾಕ್ಸ್ ಹತ್ತಿರ ಬಂದು ಆ ಮಾಂಸವನ್ನ ಯಾವ ರೀತಿ ತಿನ್ನುತ್ತವೆ ಎಂಬುದನ್ನ ಕೂಡ ನಾವು ಕ್ಲಿಯರ್ ಆಗಿ ನೋಡಬಹುದು. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 7 ಮಾರ್ಕೆಟ್ ಸ್ಕ್ವೇರ್ ಟವರ್ ಪೂಲ್. ಸೊ ಫ್ರೆಂಡ್ಸ್, ಈ ಸ್ವಿಮ್ಮಿಂಗ್ ಪೂಲ್ USA ದೇಶದಲ್ಲಿದೆ. ಮಾರ್ಕೆಟ್ ಸ್ಕ್ವೇರ್ ಟವರ್ ಮೇಲೆ ನಿರ್ಮಿಸಿದ ಈ ಸ್ವಿಮ್ಮಿಂಗ್ ಪೂಲ್ ಎತ್ತರ ಅಂದ್ರೆ ಭಯಪಡುವವರಿಗೋಸ್ಕರ ಅಲ್ಲ. ಇದನ್ನ ಪೂರ್ತಿಯಾಗಿ ಗ್ಲಾಸ್ ನಿಂದಲೇ ತಯಾರಿಸಲಾಗಿದೆ. ಇದು ಭೂಮಿಯಿಂದ 502 ಅಡಿಗಳಷ್ಟು ಎತ್ತರದಲ್ಲಿದೆ. ಇದರಲ್ಲಿ ನಿಂತು ನೀವು ಕೆಳಗಡೆ ಕಾಣುವ ವ್ಯೂ ಅನ್ನ ಕ್ಲಿಯರ್ ಆಗಿ ನೋಡಬಹುದು. ನೀವೇ ನೋಡಿ ಎಷ್ಟು ಕ್ಲಿಯರ್ ಆಗಿ ಕೆಳಗಿನ ದೃಶ್ಯ ಕಾಣ್ತಾ ಇದೆ ಅಂತ. ಇಷ್ಟೊಂದು ಎತ್ತರದಲ್ಲಿ ನಾರ್ಮಲ್ ಗ್ಲಾಸ್ ಮೇಲೆ ನಿಲ್ಲಬೇಕು ಅಂದ್ರೆ ತುಂಬಾ ಧೈರ್ಯವಿರಬೇಕು. ಇದನ್ನ ಕೆಳಗಿನಿಂದ ನೋಡಿದ್ರೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ಈ ಸ್ವಿಮ್ಮಿಂಗ್ ಪೂಲ್ ಅನ್ನ ಹೇಗೆ ನಿರ್ಮಿಸಿದ್ದಾರೆ ಅಂತ ಶಾಕ್ ಆಗಿ ಬಿಡ್ತಾರೆ. ನಾರ್ಮಲ್ ಪರ್ಸನ್ ಆದ್ರೆ ಇದರಲ್ಲಿ ಈಜೋಕೆ ತುಂಬಾ ಭಯಪಡ್ತಾರೆ. ನಂಬರ್ 8 ಆರ್ಕ್ ಗ್ಲಾಸ್ ಬಾಟಮ್ ಪೂಲ್. ಈ ಸ್ವಿಮ್ಮಿಂಗ್ ಪೂಲ್ ಕೆನಡಾ ದೇಶದಲ್ಲಿದೆ. ಇದನ್ನ ಭೂಮಿಯಿಂದ 200 ಅಡಿಗಳಷ್ಟು ಎತ್ತರದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದನ್ನ 2 ಬಿಲ್ಡಿಂಗ್ ಗಳ ಮಧ್ಯದಲ್ಲಿ ಕಟ್ಟಿದ್ದಾರೆ. ನಾವು ಇದನ್ನ 2 ಬಿಲ್ಡಿಂಗ್ ಗಳನ್ನ ಕನೆಕ್ಟ್ ಮಾಡುವ ಬ್ರಿಡ್ಜ್ ಅಂತ ಕೂಡ ಹೇಳ್ಬೋದು. ಈ ಪೂಲ್ ಕೆಳಗಡೆ ಕೂಡ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅನ್ನ ಅಳವಡಿಸಲಾಗಿದೆ. ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಕೆಳಗಡೆ ಕಾಣುವ ಸುಂದರವಾದ ದೃಶ್ಯವನ್ನು ಕೂಡ ನೋಡಿ ಎಂಜಾಯ್ ಮಾಡಬಹುದು. ಇದರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ಗಾಳಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇರುವ ಹಾಗೆ ಫೀಲ್ ಆಗುತ್ತಂತೆ. ಆದ್ರೆ ಎತ್ತರ ಅಂದ್ರೆ ಭಯ ಇದ್ದವರು ಇದರಿಂದ ದೂರ ಇರುವುದೇ ಒಳ್ಳೆಯದು. 200 ಅಡಿಗಳಷ್ಟು ಎತ್ತರದಲ್ಲಿರುವ ಈ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜುತ್ತಾ ಕೆಳಗಡೆ ಏನಿದೆ ಎಂಬುದನ್ನು ನೋಡಿ ಎಂಜಾಯ್ ಮಾಡುವುದು ಮಾಮೂಲಿ ವಿಷಯವಲ್ಲ. ಇದರಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಅದೃಷ್ಟವಿರಬೇಕು. ನಂಬರ್ 9 4 ಸೀಸನ್ ಸಫಾರಿ ಪೂಲ್. ಈ ಸ್ವಿಮ್ಮಿಂಗ್ ಪೂಲ್ ಟಾಂಜಾನಿಯಾ ದೇಶದಲ್ಲಿದೆ. ಒಂದು ವೇಳೆ ನೀವು ಸ್ವಿಮ್ಮಿಂಗ್ ಮಾಡ್ತಾ ಕಾಡು ಪ್ರಾಣಿಗಳನ್ನ ನೋಡಬೇಕು ಅಂತ ಅಂದುಕೊಂಡ್ರೆ ಇದಕ್ಕೆ ಒಂದ್ಸಲ ಆದ್ರೂ ಭೇಟಿ ಕೊಡ್ಲೇಬೇಕು. ಇದನ್ನ ಓಪನ್ ಏರಿಯಾದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದರಲ್ಲಿ ನೀವು ಸ್ವಿಮ್ಮಿಂಗ್ ಮಾಡ್ತಾ ಸುತ್ತಮುತ್ತಲಿರುವ ಕಾಡು ಪ್ರಾಣಿಗಳನ್ನು ಕೂಡ ನೋಡಬಹುದು. ಈ ಕಾಡು ಪ್ರಾಣಿಗಳು ಈ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿರುವ ನದಿಯಲ್ಲಿ ನೀರನ್ನು ಕುಡಿಯಲು ಬರುತ್ತವೆ. ಸೊ ಈ ಜಾಗದಿಂದ ಸಿಂಹ, ಹುಲಿ, ಚಿರತೆಗಳಂತಹ ಕ್ರೂರ ಮೃಗಗಳನ್ನ ಕೂಡ ನೀವು ಹತ್ತಿರದಿಂದ ನೋಡಬಹುದು. ಸೊ ಈಗ ನಿಮ್ಗೆ ಅರ್ಥವಾಗಿರುತ್ತೆ ಇಷ್ಟೊಂದು ಸುಂದರವಾಗಿರುವ ಈ ಸ್ವಿಮ್ಮಿಂಗ್ ಪೂಲ್ ಯಾಕೆ ಅತ್ಯಂತ ಅಪಾಯಕರವಾದ ಲೀಸ್ಟ್ ಅಲ್ಲಿ ಇದೆ ಅಂತ. ನಂಬರ್ 10 ನೀಮೋ 33 ಪೂಲ್. ಇದು ಬೆಲ್ಜಿಯಂ ದೇಶದಲ್ಲಿದೆ. ಇದು ಈ ಪ್ರಪಂಚದಲ್ಲೇ ಅತ್ಯಂತ ಆಳವಾದ ಸ್ವಿಮ್ಮಿಂಗ್ ಪೂಲ್. ಇದೇ ಕಾರಣದಿಂದ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಕೂಡ ಸ್ಥಾನವನ್ನ ಸಂಪಾದಿಸಿಕೊಂಡಿದೆ. ಇದರ ಆಳ 113 ಅಡಿಗಳಷ್ಟಿರುತ್ತೆ. ಇದರಲ್ಲಿರುವ ನೀರು 100% ಪ್ಯೂರ್ ಆಗಿರುತ್ತೆ. ಇದನ್ನ ಪ್ಯೂರಿಫೈ ಮಾಡೋಕೆ 85 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೀಟ್ ಮಾಡಲಾಗುತ್ತೆ. ಇದು ಎಷ್ಟು ಆಳವಾಗಿರುತ್ತೆ ಅಂದ್ರೆ ಇದರ ಒಳಗಡೆ ಹೋಗ್ಬೇಕು ಅಂತ ಅಂದುಕೊಂಡ್ರೆ ಖಂಡಿತ ಆಕ್ಸಿಜನ್ ಸಿಲಿಂಡರ್ಸ್ ಗಳು ಬೇಕಾಗುತ್ತವೆ. ಈ ಸ್ವಿಮ್ಮಿಂಗ್ ಪೂಲ್ ಆಳದಲ್ಲಿ ರೂಮ್ ಗಳನ್ನ ಮತ್ತು ಕಿಟಕಿಗಳನ್ನು ಕೂಡ ನಿರ್ಮಿಸಿದ್ದಾರೆ. ಸೊ ಈ ಕಿಟಕಿಗಳಿಂದ ಹೊರಗಡೆ ಇರುವ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಇದರ ಆಳದಲ್ಲಿ ಒಂದು ಮಿನಿ ಕಾರ್ ಕೂಡ ಇದೆ. ಈ ಪೂಲ್ ಇಷ್ಟೊಂದು ವಿಚಿತ್ರವಾಗಿರೋದ್ರಿಂದಲೇ ಇದು ಪ್ರಪಂಚ ಪೂರ್ತಿ ಫೇಮಸ್ ಆಗಿದೆ. ಸೊ ಇದು ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಈ 10 ಸ್ವಿಮ್ಮಿಂಗ್ ಪೂಲ್ಸ್ ಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಅಪಾಯಕರ ಅನಿಸಿತು, ಯಾವುದನ್ನ ಟ್ರೈ ಮಾಡಬೇಕು ಅಂತ ಅನಿಸಿದೆಯೋ ಕೆಳಗಡೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.